ಬೆಂಗಳೂರಿನ ಮುಂಜಾವು ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ. ಸಾವಿರಾರು ಜನ ತಮ್ಮ ತಮ್ಮ ಕೆಲಸಗಳಿಗೆ ಹೊರಟಿರ್ತಾರೆ. ಅದೊಂದು ಮಾಮೂಲಿ ದೃಶ್ಯ. ಆದ್ರೆ ಇತ್ತೀಚೆಗೆ ನಡೆದ ಒಂದು ಬಸ್ ಅಪಘಾತ ಆ ಒಂದು ಸಾಮಾನ್ಯ ದಿನಕ್ಕೆ ಒಂದು ವಿಚಿತ್ರವಾದ ತಿರುವು ಕೊಟ್ಟಿದೆ. ಏನಿದು ಘಟನೆ? ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇದು ಬರೀ ಒಂದು ಆಕ್ಸಿಡೆಂಟ್ ಕಥೆ ಅಷ್ಟೇ ಅಲ್ಲ, ಇದು ಆ ಆಕ್ಸಿಡೆಂಟ್ ಆದ್ಮೇಲೆ ನಡೆದ ಒಂದು ನಿಗೂಢ ನಾಪತ್ತೆಯ ಕಥೆ ಕೂಡ. ಸರಿ, ಈಗ ಈ ಕಥೆಯ ಅತ್ಯಂತ ಗೊಂದಲಮಯ ಯಾಕೆ ಹೀಗಾಯ್ತು ಅನ್ನೋ ಭಾಗಕ್ಕೆ ಬರೋಣ. ಅಪಘಾತದ ನಂತರ ನಡೆದ ಘಟನೆ ಇದೆಯಲ್ಲ, ಅದು ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿದೆ. ಇದೇ ನೋಡಿ ಈ ಘಟನೆಯ ಅತಿದೊಡ್ಡ ಟ್ವಿಸ್ಟ್. ಬಸ್ ನಿಂತಿದ್ದ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ತಕ್ಷಣ ಚಾಲಕ ಮತ್ತು ನಿರ್ವಾಹಕ ತಮ್ಮ ಜವಾಬ್ದಾರಿಯನ್ನೇ ಮರೆತು ಅಲ್ಲಿಂದ ಓಡಿ ಹೋಗ್ಬಿಟ್ಟಿದ್ದಾರೆ ಅಲ್ವಾ? ಎಲ್ಲರ್ನೂ ಕಾಡ್ತಿರೋ ಪ್ರಶ್ನೆ ಇದೆ. ಅಪಘಾತ ಆದ್ಮೇಲೆ ಸಹಾಯ ಮಾಡೋದನ್ನ ಬಿಟ್ಟು ಯಾಕೆ ಅವರಲ್ಲಿಂದ ಪರಾರಿಯಾಗ್ಬೇಕು? ಈ ಒಂದೇ ಒಂದು ಪ್ರಶ್ನೆ ಇಡೀ ಘಟನೆಯನ್ನ ಇನ್ನಷ್ಟು ನಿಗೂಢವಾಗಿಸಿದೆ. ಅವರ ಈ ನಡೆಯಿಂದ ಏನಾಯ್ತು ಅಂದ್ರೆ, ಪ್ರಯಾಣಿಕರಿಗೆ ದಿಕ್ಕೇ ತೋಚದಂತಾಯ್ತು. ಬಸ್ಸು ರಸ್ತೆ ಮಧ್ಯದಲ್ಲೇ ನಿಂತಿತ್ತು. ಸ್ಥಳಕ್ಕೆ ಬಂದ ಪೊಲೀಸ್ ಅಧಿಕಾರಿಗಳಿಗೂ ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಯ್ತು. ಒಟ್ಟಿನಲ್ಲಿ ಪೂರ್ತಿ ಗೊಂದಲದ ವಾತಾವರಣ. ಹಾಗಾದ್ರೆ ಈ ವಿಚಿತ್ರ ಪರಿಸ್ಥಿತಿಗೆ ಕಾರಣ ಏನು? ಆ ಮುಂಜಾನೆ ನಡೆದಿದ್ದನ್ನ ಒಂದೊಂದಾಗಿ ಹಂತಹಂತವಾಗಿ ನೋಡೋಣ ಬನ್ನಿ. ಘಟನೆ ನಡೆದಿದ್ದು ಹೀಗೆ. ಬೆಳ್ಳಂಬೆಳಗ್ಗೆ ಯಲಹಂಕದಿಂದ ಮಜೆಸ್ಟಿಕ್ಗೆ ಹೋಗ್ತಿದ್ದ ಬಿಎಂಟಿಸಿ ಬಸ್ಸು ಕಾವೇರಿ ಜಂಕ್ಷನ್ ಹತ್ರ ರಸ್ತೆ ಬದಿಯಲ್ಲಿ ಕಸ ತುಂಬಿಸೋಕ್ ನಿಂತಿದ್ದ ಒಂದು ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ತಕ್ಷಣ ನಡೆದಿದ್ದೆ ಆ ನಿಗೂಢ ನಾಪತ್ತೆ. ಈ ಎಲ್ಲ ಗೊಂದಲದ ನಡುವೆ ಒಂದು ಸಮಾಧಾನಕರವಾದ ನಿಟ್ಟುಸಿರು ಬಿಡುವಂಥ ಒಂದು ವಿಷಯವೂ ಇದೆ. ಇದು ಆ ಅಪಘಾತ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮ್ಗೆ PCOD ಪ್ರಾಬ್ಲಮ್ ಇರ್ಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರ್ಲಿ, 100% ನೀವು ಸಣ್ಣ ಆಗ್ಬೇಕು, ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗ್ಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಗಾಯಗೊಂಡ ಪ್ರಯಾಣಿಕರ ಸಂಖ್ಯೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಒಬ್ಬ ಪ್ರಯಾಣಿಕರಿಗೂ ಸಣ್ಣ ಗಾಯ ಕೂಡ ಆಗ್ಲಿಲ್ಲ. ಇದು ಈ ಇಡೀ ಘಟನೆಯಲ್ಲಿರೋ ಒಂದೇ ಒಂದು ಸಮಾಧಾನಕರವಾದ ವಿಷಯ. ಹೌದು, ನಿಜಕ್ಕೂ ಕೂದಲೆಳೆಯ ಅಂತರದಲ್ಲಿ ಒಂದು ದೊಡ್ಡ ದುರಂತ ತಪ್ಪಿಹೋಗಿದೆ. ಪರಿಸ್ಥಿತಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಯೋಚನೆ ಮಾಡೋಕ್ಕೂ ಭಯವಾಗುತ್ತೆ. ಆದ್ರೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಇದೆ. ಅಪಘಾತದಲ್ಲಿ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ವು. ಹಾಗಿದ್ದು ಚಿಕಿತ್ಸೆ ತಗೊಳ್ಳೋದು ಬಿಟ್ಟು ಅವರು ಓಡಿ ಹೋಗಲು ನಿರ್ಧರಿಸಿದ್ರು. ಇದು ಅವರ ನಿರ್ಧಾರವನ್ನ ಇನ್ನಷ್ಟು ಅರ್ಥವಾಗದ ಹಾಗೆ ಮಾಡ್ತದೆ. ಹಾಗಾದ್ರೆ ಈ ಅಪಘಾತಕ್ಕೆ ನಿಜವಾದ ಕಾರಣವಾದ್ರೂ ಏನು? ಉತ್ತರ ಆ ಮುಂಜಾನೆಯ ವಾತಾವರಣದಲ್ಲೇ ಇತ್ತು. ಇಷ್ಟೆಲ್ಲ ಆದ್ಮೇಲೆ ನಿಜಕ್ಕೂ ಈ ಆಕ್ಸಿಡೆಂಟ್ ಯಾಕಾಯ್ತು? ಚಾಲಕನ ನಿರ್ಲಕ್ಷ್ಯವೇ ಅಥವಾ ಬೇರೆ ಏನಾದ್ರೂ ಕಾರಣ ಇತ್ತಾ? ಹೌದು, ಈ ಅಪಘಾತದ ಹಿಂದಿನ ಪ್ರಮುಖ ಕಾರಣ ದಟ್ಟವಾದ ಮಂಜು. ಬೆಳಗಿನ ಜಾವ ದಟ್ಟವಾದ ಮಂಜು ಇದ್ದಿದ್ರಿಂದ ಚಾಲಕನ ದೃಷ್ಟಿ ಪೂರ್ತಿಯಾಗಿ ಮಸುಕಾಗಿತ್ತು. ಹೀಗಾಗಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಟ್ರ್ಯಾಕ್ಟರ್ ಅವರಿಗೆ ಕಾಣಿಸ್ಲೇ ಇಲ್ಲ. ಅದೇ ಈ ಅಪಘಾತಕ್ಕೆ ಕಾರಣವಾಯಿತು. ಈ ಘಟನೆ ಕೆಲವು ಪ್ರಶ್ನೆಗಳನ್ನು ಹಾಗೆಯೇ ಬಿಟ್ಟು ಹೋಗಿದೆ. ಅದರ ಜೊತೆ ನಮ್ಮೆಲ್ಲರಿಗೂ ಒಂದು ಪ್ರಮುಖ ಪಾಠವನ್ನು ಕಲಿಸಿದೆ. ಇದು ನಿಜಕ್ಕೂ ಎರಡು ಬೇರೆ ಬೇರೆ ಮುಖಗಳಿರೋ ಕಥೆ. ಒಂದ್ ಕಡೆ ಎಲ್ಲಾ ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಅನ್ನೋ ನೆಮ್ಮದಿ, ಇನ್ನೊಂದು ಕಡೆ ತಮ್ಮ ಜವಾಬ್ದಾರಿಯನ್ನೇ ಮರೆತ ಸಿಬ್ಬಂದಿಯ ಆ ನಿಗೂಢ ನಡವಳಿಕೆ. ಈ ಘಟನೆಯಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠಗಳು ಇವೆ. ಮೊದಲನೆಯದಾಗಿ, ಮಂಜು ಅಂದ್ರೆ ಸುಮ್ನೆಯಲ್ಲ, ಅದು ರಸ್ತೆಯಲ್ಲಿ ಒಂದು ದೊಡ್ಡ ಅಪಾಯ. ಎರಡನೆಯದಾಗಿ, ಯಾವುದೇ ಪರಿಸ್ಥಿತಿಯಲ್ಲಿ ಒಬ್ಬ ಚಾಲಕನ ಜವಾಬ್ದಾರಿ ಏನು ಅನ್ನೋ ಪ್ರಮುಖ ಪ್ರಶ್ನೆಯನ್ನ ಇದು ನಮ್ಮ ಮುಂದೆ ಇಡುತ್ತೆ. ಕೊನೆಯದಾಗಿ, ಈ ಘಟನೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಕಷ್ಟದ ಸಮಯದಲ್ಲಿ ಜವಾಬ್ದಾರಿಯನ್ನ ನಿಭಾಯಿಸೋದಂದ್ರೇನು ಮತ್ತು ಮುಂಜಾನೆಯ ಪ್ರಯಾಣ ಎಷ್ಟು ಸುರಕ್ಷಿತವಾಗಿರಬೇಕು ಅನ್ನೋದ್ರ ಬಗ್ಗೆ ಇದು ನಮಗೆ ಏನ್ ತಿಳಿಸ್ತೆ? ಖಂಡಿತ ನಾವೆಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಲೇಬೇಕು.